ನಮಸ್ಕಾರ ವೀಕ್ಷಕರೇ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಜಾತಕಗಳನ್ನು ನೋಡಿ ಮದುವೆ ಮಾಡಿ ಕೊಡ್ತಾರೆ. ಆದ್ರೆ ಮದುವೆ ಆದ ನಂತರ ಕೂಡ ಜಾತಕ ದೋಷಗಳು ಅನ್ನೋದು ಬರ್ತದೆ, ಅಥವಾ ಗಂಡ ಹೆಂಡತಿ ಮದುವೆಯಲ್ಲಿ ಕಿರಿಕಿರಿ ಅನ್ನೋದು, ಅಥವಾ ಅತ್ತೆ ಸೊಸೆಯಲ್ಲಿ ಕಿರಿಕಿರಿ, ನಿಮಗೆ ಬರುವಂತಹ ಸಂತಾನ ಭಾಗ್ಯ ಕೂಡ ತಡವಾಗಬಹುದು. ಇದಕ್ಕೆಲ್ಲ ಕಾರಣ ಜಾತಕ ದೋಷ ಅಂತ ನೀವು ತಿಳಿದಿದ್ರೆ ಅದು ತಪ್ಪಾಗ್ತದೆ. ಇದರ ಹಿಂದೆ ಕೆಲವು ಪ್ರಮುಖ ಉದ್ದೇಶಗಳು ಇರ್ತದೆ. ಯಾವುದಪ್ಪ ಅಂತ ಹೇಳಿದ್ರೆ, ದೋಷ ಅನ್ನೋದು ನಿಮ್ಮ ವಂಶ ಪಾರಂಪರಿಕವಾಗಿ ಬರುವಂತದ್ದಲ್ಲ. ಅವರು ಮಾಡಿರುವಂತಹ ಪಾಪ ಆಗಿರುವುದು, ಪುಣ್ಯವಾಗಿರುವುದು ಅದು ವಂಶ ಪಾರಂಪರಿಕವಾಗಿ ಬರುತ್ತದೆ. ವೀಕ್ಷಕರೇ, ಅಕಾಲಿಕವಾದಂತಹ ಮರಣ ಹೊಂದಿದ್ರು ಕೂಡ ದೋಷ ಅನ್ನೋದು ಬರ್ತದೆ. ಅದಕ್ಕೆ ಆದಂತಹ ಪಿತೃದೋಷ ಅನ್ನೋದು ನಿವಾರಣೆ ಮಾಡ್ಕೊಂಡಿದ್ರೆ ಅದಕ್ಕೆ ಯಾವುದೇ ರೀತಿಯ ತೊಂದರೆಗಳನ್ನು ಬರೋದಿಲ್ಲ. ಏನಾದ್ರೂ ಆ ನಿವಾರಣೆ ಹಾಗೆ ಉಳಿದಿದ್ರೆ ಮುಂದಿನ ತಲೆಮಾರಿನ ತನಕನೂ ಅದು ದೋಷ ಅನ್ನೋದು ಮುಂದುವರಿತಾನೆ ಇರ್ತದೆ. ಅದಕ್ಕೆ ಆದಷ್ಟು ಬೇಗ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಸೂಕ್ತವಾಗಿರ್ತದೆ. ವೀಕ್ಷಕರೇ, ಇನ್ನೊಂದು ನೆನಪಿರ್ಲಿ ನಿಮಗೆ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಜೀವನ ಚೆನ್ನಾಗಿದೆ, ಲೈಫಲ್ಲಿ ಸಂತೋಷವಾಗಿದ್ದೀರಾ ಅಂತ ಹೇಳಿದ್ರು ಕೂಡ ಇದ್ದಕ್ಕಿದ್ದಂತೆ ಸಮಸ್ಯೆಗಳು ಹುಟ್ಕೋತವೆ. ಅದು ವಂಶ ಪಾರಂಪರಿಕವಾಗಿ ಅದಕ್ಕೆ ಆದಂತಹ ಸ್ಥಾನದಲ್ಲಿ ಬರಬೇಕಾಗಿರ್ತದೆ. ಅದರ ಸೂಕ್ತವಾದಂತಹ ಯಾವುದು ಪರಿಹಾರ ಅನ್ನೋದು ನೀವು ತಿಳ್ಕೊಂಡಿದ್ದಾರೆ, ಅದಕ್ಕೆ 100% ಪರಿಹಾರ ನೀವು ತಿಳ್ಕೊಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡಿ, ನೇರವಾಗಿ ಭೇಟಿಯಾಗಿ ಕೆಳಗೆ ಕಾಣ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ನಮಸ್ಕಾರ.